ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಡೆವ್ಲಪ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಹೋಗ್ತಾ ಇರೋದು ವಡಂಬರಿ ದೇವಸ್ಥಾನಕ್ಕೆ. ಸೊ ನಿಮಗೆ ಇವತ್ತೇನು ವಿಶೇಷ ತೋರಿಸ್ಬೇಕಂತ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಆಲ್ರೆಡಿ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೀನಿ ಅಮ್ಮನವರ ಕತೆ ಹಾಗೆ ಅಮ್ಮನವರ ದೇವಸ್ಥಾನದ ಬಗ್ಗೆ. ಇವತ್ತು ನಾನು ವಿಶೇಷ ತೋರಿಸೋಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ, ಅಮ್ಮನವ್ರನ್ನ ನೋಡೋಣ, ಹಾಗೆ ನೀವು ನನ್ನ ಜೊತೆಗೆ ಸಹಕರಿಸಿ. ಸೊ ಬನ್ನಿ ಹೋಗೋಣ. ನೋಡಿ ಇವತ್ತು ಎಷ್ಟು ವೆಹಿಕಲ್ಸ್ ಇದೆ ಅಂದರೆ ಇದು ಜಸ್ಟ್ ಟ್ರಯಲ್ ಇದೆ. ಇನ್ನೂ ನೀವು ನೋಡಬೇಕಂದ್ರೆ ಈ ರೋಡ್ ಎಂಡ್ ಗಂಟನೂ ವೆಹಿಕಲ್ಸ್ ಕಾಣ್ತಾ ಇದೆ. ಅಷ್ಟಲ್ಲದೆ ಇಲ್ಲಾಗಿರ್ಬೋದು, ಆ ಕೆಳಗಾಗಿರ್ಬೋದು, ಎಲ್ಲ ಕಡೆನೂ ವೆಹಿಕಲ್ಸ್ ತುಂಬಿದೆ. ಈಗ ಬಂದು ಸರಿಸುಮಾರು 1:10 ಆಗಿದೆ. ಇಷ್ಟು ಗಂಟೆಗೆ ಇಷ್ಟು ಜನ ಬಂದಿದ್ದಾರೆ. ಇನ್ನು ಫಾಸ್ಟ್ 2 ದಿನದಿಂದ ಎಷ್ಟು ಜನ ಬಂದಿದ್ದಾರೋ ಗೊತ್ತಿಲ್ಲ. ಅದ್ರ ಜೊತೆಗೆ ಇನ್ನು 6 ದಿನದ ಫಂಕ್ಷನ್ ಇರುವಂಥದ್ದು. ಇವತ್ತು ನಾನು ಬಂದಿರೋದು 3ನೇ ತಾರೀಕು, ಇನ್ನು 6ನೇ ತಾರೀಕುವರೆಗೂ ಫಂಕ್ಷನ್ ಇದೆ. ಲೆಕ್ಕ ಹಾಕಿ ಎಷ್ಟು ಜನ ಬರ್ಬೋದು ಅಂತ, ಎಷ್ಟು ಜನ ಭಕ್ತರು ಅಮ್ಮನ ಮೊರೆ ಹೋಗಿ ಬಂದಿದ್ದಾರೆ ಅಂತಲೇ ಕೇಳ್ಬೋದು. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ ಆಗಿತ್ತು, ಸೊ ನಾವು ಬಂದು ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಈಗ ದೇವಸ್ಥಾನದ ಒಳಗಡೆ ಹೋಗಬೇಕು, ಹೇಗಿದೆ ಅಂತ ತೋರಿಸ್ತೀನಿ, ಅಪ್ಡೇಟ್ಸ್ನ ಪ್ರತಿಯೊಂದು ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಇನ್ನು ನಾನು ಆಲ್ರೆಡಿ ಹೇಳ್ದಂಗೆ ಅಲ್ಲಿ ಗಾಡಿ ನಿಲ್ಲಿಸಿ ನಾವು ಹೊರಟಿದ್ವಿ. ಸೊ ಇದು ದ್ವಾರದಿಂದ ನಾವೊಂದು 100 ಮೀಟರ್ ಅಷ್ಟು ಮುಂದೆ ನಡ್ಕೊಂಡು ಹೋಗಬೇಕಾಗಿತ್ತು. ಯಾಕಂದರೆ ಹೋದ ಸಲ ದೇವಸ್ಥಾನ ಎದುರು ತನಕನೂ ಹೋಗಿತ್ತು, ಆದರೆ ಈ ಸಲ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗಿತ್ತು. ನಡ್ಕೊಂಡು ಹೋಗ್ತಾ ಪ್ರತಿಯೊಂದು ಬ್ಯಾನರ್ನೆಲ್ಲ ನೋಡ್ತಾ ಹೋದೆ. ನಾನು ಹೋಗ್ತಾ ಇದ್ದೇನೆ, ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ಬೋದು. ಸೊ ಇದು ಬಂದು ಪಂಚಕಲ್ಯಾಣ ಮಹೋತ್ಸವ ಅಂತ. ಸೊ ಇವತ್ತು ನಾವು ಹೋಗ್ತಿರೋದು ಮಹೋತ್ಸವಕ್ಕೆ. ಬನ್ನಿ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ, ಪ್ರತಿಯೊಂದು ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಎಲ್ಲ ಕಡೆಯೂ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇದು ನನ್ನ 2ನೇ ಸಲ. ಆಲ್ರೆಡಿ ನಿಮಗೆಲ್ಲ ಇನ್ಫಾರ್ಮೇಷನು ಕೊಟ್ಟಿದ್ದೀನಿ ದೇವಸ್ಥಾನದ ಬಗ್ಗೆ, ಹಾಗೆ ದೇವಸ್ಥಾನದ ಕಥೆ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇವತ್ತು ನಾನು ಬಂದಿರೋಂಥ ಮಹೋತ್ಸವದ ಸಲುವಾಗಿ. ಸೊ ಇವತ್ತು ಬಂದು ಸಂಡೇ, ಸೊ ಇವತ್ತು ಬಂದು ದೇವರ ದರ್ಶನಕ್ಕೆ ಪಾತ್ರ ಆಗೋಣ ಅಂತ ಹೇಳಿ, ಹಾಗೆ ನಿಮಗೂ ತೋರಿಸೋಣ ಹೇಗಿದೆ ದೇವಸ್ಥಾನದ ಪ್ರತಿಯೊಂದು ಅಪ್ಡೇಟ್ಸ್ನ ತೋರಿಸೋಣ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ, ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ತಗೋಣ. ನೆಕ್ಸ್ಟ್ ನೀವು ಅಲ್ಲಿ ಸುಮಾರು ನೋಡಿದರೆ ಗಾಡಿಗಳನ್ನು, ಇನ್ನು ಇಲ್ಲಿ ಸುಮಾರಷ್ಟು ಗಾಡಿಗಳನ್ನ ನೀವು ನೋಡ್ಬೋದು. ಎಷ್ಟು ಜನ ಬಂದಿದ್ದಾರೆ ನೋಡಿ. ಆಲ್ರೆಡಿ ಎಷ್ಟು ಜನ ಬಂದು ಹೋಗಿದ್ದಾರೆ ಅಂತಲೂ ಒಂದ್ಸಲ ಗೆಸ್ ಮಾಡಿಬಿಡಿ, ಗೊತ್ತಿಲ್ಲ. ಸಿಕ್ಕಾಬಳೆ ಜನ ಬಂದಿರ್ಬೋದು. ಅದರೊಳಗೂ 6 ದಿನ ಇರುವಂತಹ ಮಹೋತ್ಸವಕ್ಕೆ ಎಷ್ಟು ಜನ ಬಂದಿರ್ಬೋದೇನೋ. ಅಲ್ಲಿ ವಡಂಬರಿ ದೇವಸ್ಥಾನದಲ್ಲಿ ಫಸ್ಟ್ ಅನುಗ್ರಹ ಮಂಟಪ ಏನಿದೆ ಆ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಅಮ್ಮನವರ ದೇವಸ್ಥಾನ ಅಲ್ಲಿದೆ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ತುಂಬ ಜನ ಇದ್ದಾರೆ. ಹಾಗಾಗಿ ಆಮೇಲೆ ನೋಡ್ತಾ ಇರ್ಬೋದು ಆನೆ ಎಲ್ಲರಿಗೂ ಆಶೀರ್ವಾದನ ಕೊಡ್ತಾ ಇದ್ದಾರೆ. ಈಗ ನಾವು ಹೋಗಬೇಕು ಒಳಗೆ ದೇವಸ್ಥಾನದೊಳಗೆ. ಅದಕ್ಕಿಂತ ಮುಂಚೆ ಫುಲ್ ಸುಸ್ತಾಗಿದ್ದೀನಿ, ಸೆಗದ ಬಿಸಿಲು. ಒಂದು ಜ್ಯೂಸ್ ವ್ಯವಸ್ಥೆ ಮಾಡಿದ್ದಾರೆ, ಸೊ ಆ ಜ್ಯೂಸ್ ಕುಡ್ಕೊಂಡು ಹೋಗೋಣ, ದೇವ್ರನ್ನೆಲ್ಲ ಮುಗಿಸ್ಕೊಳ್ಳೋಣ. ಹಾಗೆ ನಿಮಗೆಲ್ಲರೂ ತೋರಿಸ್ತಾ ಹೋಗ್ತೀನಿ. ನಾನು ಹೇಳ್ದಂಗೆ ಇನ್ನೂ ನಾನು ಅಂಗಡಿ ಹತ್ರ ಮಾತಾಡ್ತಾ ಬಂದೆ. ಅವ್ರು ಹೇಳಿದ್ದು ಇನ್ನೂ ಸಾಕಷ್ಟು ಜನ ಬರಬೇಕಿತ್ತು ಅಂತ. ಇಷ್ಟು ಜನ ಇದ್ದಾರೆ ಈಗ ಆಲ್ರೆಡಿ, ಇಷ್ಟೊತ್ತಿಗೆ ಇಷ್ಟು ಜನ ಇದ್ದಾರೆ. ಇನ್ನು ಬೆಳಗ್ಗೆ ಎಷ್ಟೊತ್ತು ಜನ ಬಂದರು, ಇನ್ನು ಸಂಜೆ ಒಳಗೆ ಎಷ್ಟು ಜನ ಬರ್ತಾರೋ ಅದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಇಲ್ಲ. ಬಟ್ ಭಕ್ತರಿಗೂ ಕೂಡ ಪಾನೀಯ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಎಲ್ಲದನ್ನೂ ಸಕಲ ಮಾಡಿದ್ರು. ಆಲ್ರೆಡಿ ನಾನು ಮುಂಚೆನೇ ಹೇಳಿದ್ದೆ, ಬೆಳಗ್ಗೆ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಊಟ, ರಾತ್ರಿ ಊಟ ಎಲ್ಲ ವ್ಯವಸ್ಥೆನೂ ಇದೆ. ಆದರೆ ಇಷ್ಟು ಜನ ಭಕ್ತಾದಿಗಳಿಗೂ ಕೂಡ ಪಾನೀಯ ವ್ಯವಸ್ಥೆ ಅನ್ನೋಂಥದ್ದು ಚೆಂದ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇನ್ನು ನಾನು ಕುಡಿತಾ ಇದ್ದೀನಿ, ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ. ಸೊ ಒಳಗಡೆ ತೋರಿಸ್ತೀನಿ ಆದಷ್ಟು. ಬನ್ನಿ ಹೋಗೋಣ ಕುಡ್ಕೊಂಡು, ನನ್ನ ಜೊತೆಗೆ ನೀವು ಕೊಟ್ಬಿಡಿ. ದ್ವಾರ ನೀವು ಎಷ್ಟು ಜನ ನೋಡ್ತಾ ಇರ್ಬೋದು. ಇವರೆಲ್ಲ ಬಂದಿರುವಂತಹ ಭಕ್ತಾದಿಗಳು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಅಲ್ಲಿ ಒಳಗಡೆ ಇದ್ರ ಕೇಳ್ತಿರೋಂಥವರು ತುಂಬ ಜನ ಇದ್ದಾರೆ. ಇನ್ನು ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ತೊಗೊಂಡು ಹೋಗೋಣ. ಇನ್ನು ದೇವಸ್ಥಾನ ನೋಡೋಕ್ಕಂತೂ ಫುಲ್ ಹೂವಿನ ಅಲಂಕಾರದಿಂದ ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಇನ್ನು ನೀವು ಎದುರುಗಡೆ ನೋಡ್ತಾ ಇದ್ದೀರಾ, ಎಲ್ಲರೂ ಬಳೆ ಹರಕೆ ಆಗಿರ್ಬೋದು, ದೇವರಿಗೆ ಬಳೆನ ಅರ್ಪಿಸ್ತಾ ಇದ್ದಾರೆ. ಹಾಗೆ ಕುಂಕುಮ ಚೀಟಿ ಎಲ್ಲನೂ ತೊಗೊಂಡಿದ್ದಾರೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಅಂತ ಹೋದರೆ 2ರಿಂದ 3 ಗಂಟೆವರೆಗೂ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಆ ಟೈಮಲ್ಲಿ ವಿಶ್ರಾಂತಿಯ ಟೈಮ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಯಾವುದೇ ಪೂಜೆ ಸೇವೆ ಯಾವುದೂ ಇರೋದಿಲ್ಲ. ಅದಕ್ಕೂ ಮುಂಚೆ ಅದಾದ ನಂತರ ನೀವು ಬರಬಹುದು. ಹಾಗೆ ನೀವೇನಾದರೂ ದೇವ್ರಿಗೆ ಬಳೆ ಹರಕೆ ಹೇಳ್ಕೊಂಡಿದ್ರೆ ಅಥವಾ ಬಳೆ ಕೊಡ್ತೀರಾ ಅಂತ ಹೇಳ್ಕೊಂಡ್ರೆ ಅಮ್ಮನವರ ಮೊರೆ ಹೋಗಿ ಅಮ್ಮನಿಗೆ ಕಾಣಿಕೆಯಾಗಿ ಕೊಡಬಹುದು. ಇನ್ನು ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ಕೈ ಮುಗಿಯೋಣ. ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ಅಮ್ಮನ್ನ, ಅಷ್ಟು ಚೆಂದ ಕಾಣ್ತಾ ಇದ್ದಾರೆ. ಬನ್ನಿ ಈಗ ನಾನು ಹೋಗಿ ನಿಮಗೂ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಅಮ್ಮ. ಬನ್ನಿ ಹೋಗೋಣ.
ಅಮ್ಮನವರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ. ನೀವು ಕೂಡ ಮಂಗಳಾರತಿ ತಗೊಳ್ಳಿ, ಜೊತೆಗೆ ಅಮ್ಮನ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳಗಡೆ ಒಂದ್ಸಲ ದರ್ಶನಕ್ಕೆ ಹೋಗಿ ಬಂದ್ವಿ, ಆಮೇಲೆ ಪ್ರಸಾದ ಕೊಡ್ತಾಯಿದ್ರು ಚೀಟಿ ಅಂತ ಗೊತ್ತಾಯಿತು. ಹಾಗಾಗಿ ಮತ್ತೆ ಈಗ ಕೌಂಟ್ರಿಗೆ ಬಂದು ಪ್ರಸಾದ ಚೀಟಿ ತೊಗೊಂಡು ಹೋಗಿ ನಂತರ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬನ್ನಿ ಈಗ ಪ್ರಸಾದ ಕೌಂಟ್ರಿಗೆ ಹೋಗೋಣ, ತೊಗೊಳಕ್ಕೆ ಹೋಗೋಣ ಚೀಟಿನ. ಆಲ್ರೆಡಿ ಇಷ್ಟು ಲೈನ್ ಇದೆ, ಸೊ ಈ ಲೈನ್ ಮುಗಿಸಿದ್ರೂ ಹೋಗಬೇಕು. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ದೇವಸ್ಥಾನಕ್ಕೆ ಕೊಡಬೇಕಾಗಿರೋಂತಹ ಬಳೆ ಆಗಿರ್ಬೋದು, ಈಗೇನು ನೀವು ತುಲಾಭಾರ ಮಾಡ್ತೀರಾ ಅಥವಾ ಯಾರು ನಿಮಗೆ 108, 1008 ಬಳೆ ಕೊಡ್ತೀರಾ ಅಂತ ಇದ್ದರೆ ಅಮ್ಮನವ್ರ ದೇವಸ್ಥಾನಕ್ಕೆ ಇಲ್ಲೇ ಬಂದು ನೀವು ಕೊಡ್ಬೋದು, ಇಲ್ಲೇ ನೀವು ತೊಗೋಬೋದು ದುಡ್ಡು ಕೊಟ್ಟು. ಸೊ ಇಲ್ಲೇ ಚೀಟಿ ಮಾಡಿ ಇಲ್ಲೇ ನೀವು ತೊಗೋಬೋದು, ಸೇವೆ ಸಲ್ಲಿಸ್ಬೋದು. ಆಮೇಲೆ ಇಷ್ಟೊಂದು ಗಂಟೆ ನಾವಿದ್ದು ಮೇನ್ ದೇವಸ್ಥಾನದಲ್ಲ, ಅಲ್ಲಿ ಕೆಳಗಡೆ ಹೋಗಿ ಬರಬೇಕು. ಆಮೇಲೆ ಮಿಕ್ಕಿದೆಲ್ಲ ಮಾಹಿತಿ ಕೊಡಿದ್ದೀನಿ. ಪ್ರಸಾದ ಕೂಡ ಇಲ್ಲೇ ಸಿಗುತ್ತೆ. ಇನ್ನು ದೇವಸ್ಥಾನದ ಪ್ರತಿಯೊಂದು ಎನ್ಕೌಂಟರ್ ಏನೇ ಸರ್ವಿಸಸ್ ಕೇಳಬೇಕಂದ್ರೆ ನೀವು ಇಲ್ಲೇ ಬಂದು ಕೇಳ್ಬೋದು, ರೂಮ್ ವ್ಯವಸ್ಥೆ ಏನೇ ಆಗಿರ್ಬೋದು. ಸೊ ಈಗ ಬಂದು ನೀವು ಚೀಟಿ ಒಂದು ತೆಗೆಸ್ಕೊಂಡು ಮತ್ತೆ ದೇವಸ್ಥಾನದ ಒಳಗೆ ಹೋಗೋಣ. ಎರಡೆರಡು ಸಲ ದರ್ಶನ ತೊಗೊಂಡು ಹೋಗೋಣ. ಒಂದು ಶಿಲ್ಪ. ಹಾಂ, ಥ್ಯಾಂಕ್ ಯು. ಸೊ ಚೀಟಿ ತೊಗೊಂಡೆ. ಚೀಟಿ ಒಂದಕ್ಕೆ 170 ಕುಂಕುಮಾರ್ಚನೆ ಚೀಟಿ ಅಂತ. ದೇವಸ್ಥಾನಕ್ಕೆ ಹೋಗೋಣ, ಮತ್ತೆ ದೇವ್ರ ಕೈ ಮುಗಿದು ಪ್ರಸಾದ ತಗೊಬರೋಣ. ನನ್ನ ಹೆಸರಲ್ಲಿ ಕೊಟ್ಟಿದ್ದೀನಿ. ಸೊ ಈಗ ಬನ್ನಿ ಒಳಗಡೆ ದೇವಸ್ಥಾನಕ್ಕೆ ಹೋಗೋಣ. ಮತ್ತೆ ನೋಡ್ತಾ ಇದ್ದೀನಿ, ಅದೇ ಖುಷಿ ಆಗ್ತಾಯಿದೆ. ಅದನ್ನು ಶಿಲ್ಪ ಶಿಲ್ಪಾಣಂ ದೇಶ ಸಗುಣಂ ಸಪರಿವಾರ ಜನಶ್ಯ ಉಮಾಂ ಬ್ರಹ್ಮೀಂ ಬಾಲಕವರ್ಣೈ ಸರ್ವಲಕ್ಷಣ ಸಂಪೂರ್ಣೈ ಸ್ವಾಯು ಅಹನಸ ಚಿಹ್ನೆ ಧರಣೇಂದ್ರ ಯಕ್ಷ ಸ್ವಪರಿವಾರ ಸೇತೋಡನ್ ಮೇಲೆ ಕ್ಷೇತ್ರ ಸ್ಥಿತ ದಿಶೇಕಾರಿ ಜಿನಮಾತಾ ಮಹಾದೇವಿ ಪದ್ಮಾವತಿ ಮಾತಾ ಕುಂಕುಮಾರ್ಚನಂ ಸೇವಾಂ ಫಲಂ ಸಮರ್ಪಯಾಮಿ ಸ್ವಾಹಾ. ಬನ್ನಿ ತಗೊಂಡೆ ಅಮ್ಮನ ಪ್ರಸಾದನ. ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನ, ಶ್ರೀ ಕ್ಷೇತ್ರ ವಡಂಬೈಲು. ಪ್ರಸಾದ ಜೊತೆಗೆ ಈಗ ದೇವ್ರ ದರ್ಶನ ಮುಗಿಸಿದೆ. ತುಂಬ ಚೆನ್ನಾಗಿತ್ತು ದರ್ಶನ ಅಂತೂ. ಅಮ್ಮ ಅಂತೂ ತುಂಬ ಚೆಂದ ಕಾಣ್ತಾ ಇದ್ದು. ನಂಗೆ ಆಲ್ರೆಡಿ ವಿಡಿಯೋ ತೋರಿಸಿದ್ದೀನಿ ಹೇಗೆ ಕಾಣ್ತಾ ಇದ್ರು ಅಂತ. ಇನ್ನು ಬನ್ನಿ ಪ್ರತಿಷ್ಠಾ ಮಂಟಪಕ್ಕೆ ಹೋಗೋಣ. ಅಲ್ಲಿರುವಂಥ ಇನ್ನು ಎಲ್ಲ ತೋರಿಸ್ತೀನಿ. ಸೊ ಎಲ್ಲದನ್ನು ನೋಡ್ತಾ ಹೋಗೋಣ. ಬನ್ನಿ ಹೋಗೋಣ. ಇನ್ನು ಇಲ್ಲಿ ನೋಡ್ತಿರೋದು ನೀವು ಕ್ಷೇತ್ರಪಾಲ ದೇವರು. ಏನು ಗೊತ್ತಾಗ್ತದೆ ನಿಮಗೆ? ಅಮ್ಮ ಕರಿಲಕ್ಕಿ ಸೊಪ್ಪು ಅಂತ ಇದು. ಹಾಂ, ಕಪ್ಪುದು ಇದ್ರದ್ದು ರಸ ಮಾಡಿ ಏನಕ್ಕೂ ಔಷಧಿ ಯೂಸ್ ಮಾಡ್ತಾರೆ. ಈ ಸೊಪ್ಪನ್ನ ಅಂದರೆ ಲಕ್ಕಿ ಸೊಪ್ಪು ಎಲ್ಲ ಇದ್ದಾವೆ, ಬಟ್ ಇದು ಆ ಲಕ್ಕಿ ಸೊಪ್ಪು ಅಲ್ಲ, ಇದು ಕಪ್ಪುದು, ಕಪ್ಪು ಲಕ್ಕಿ ಸೊಪ್ಪು. ಹಾಂ ಹಾಂ, ಇದಕ್ಕೆ ಏನೋ ಒಂದು ಇದೆ, ಪವಾಡ ಇದೆ ಇದಕ್ಕೆ. ಇದು ಕಪ್ಪುದು, ಇದನ್ನ ರಸ ಹಿಂಡಿ ಏನಕ್ಕೂ ಸೇವನೆ ಮಾಡ್ತಾರೆ. ಇದು ಎಂತ ಒಂದು ಆರೋಗ್ಯಕ್ಕೆ ಅಮ್ಮನವರ ನೋಡಿದ್ವಲ್ಲ ಬೆಲೆಯಲ್ಲಿ. ಹೌದೌದು. ಹಾಂ, ಇದನ್ನು ನೀವು ನೋಡಿಲ್ಲ? ಹೌದೌದು. ಇವನ್ ನಾವು ಹೋದ್ಸಲ ಹೋದಾಗ ಎಂತಕ್ಕೆ ಅಂತ ಗೊತ್ತಿಲ್ಲ, ಅಮ್ಮನವರ ಲಕ್ಕಿ ವೃಕ್ಷ ಅಂತ ಒಂದು ನೋಡ್ಕೊಂಡು ಹೋಗಿದ್ವಿ. ಇನ್ನು ಇಲ್ಲಿ ನೀವು ನಾಗದೇವರ ದೇವಸ್ಥಾನ ನೋಡ್ಬೋದು. ಸೊ ಇಷ್ಟು ನಾಗದೇವರ ಕಲ್ಲು ಇಲ್ಲಿ. ಇನ್ನು ಇಲ್ಲಿ ನೋಡ್ತಾ ಇರೋದು ಮುಕ್ತಿನಾಗಸ್ವಾಮಿ. ಸೊ ಇಲ್ಲಿ ದೇವಸ್ಥಾನ ನೋಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ಆಲ್ರೆಡಿ ನಾನು ತುಂಬ ಮಾಹಿತಿ ಕೊಟ್ಟಿದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ಬೋದು. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ನವಗ್ರಹ ಮಂಟಪ. ಆಲ್ರೆಡಿ ನಾನು ಹೇಳಿದ್ನಲ್ಲ, ಏಕಶಿಲೆಯಲ್ಲಿ ಅಷ್ಟು ನವಗ್ರಹನ ಕೆತ್ತಿರುವಂಥದ್ದು ಇಲ್ಲಿ ನೋಡ್ತಿರೋದು ಕೂಡ ನಾನು ಹಳೆ ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದನ್ನು ನೀವು ಹೋಗಿ ನೋಡ್ಬೋದು, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಬನ್ನಿ ಮೇನ್ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಸಹ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಪಾರ್ಶ್ವನಾಥನ ಪಂಚಕಲ್ಯಾಣ ಇದೆ ಅಂತ ಈ 6 ದಿನ ಒಂದೊಳ್ಳೆ ವಿಶೇಷ ಸಂಭ್ರಮ ಕೂಡ ಇದೆ ಅಂತ ಹೇಳ್ಬೋದು. ಆಮೇಲೆ 1008 ಪಾರ್ಥನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ 6ನೇ ತಾರೀಕೊಳಗೆ ಯಾವಾಗ ಬೇಕಾದ್ರೂ ಬರಬಹುದು ಅಂತ ಹೇಳ್ಬೋದು. ನೀವು ಅಲ್ಲಿವರೆಗೂ ಬರಬಹುದು. ಇನ್ನು ಬನ್ನಿ ಅಮ್ಮನವರ ಕತೆ ನೋಡ್ತಾ ಹೋಗೋಣ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೇ ತುಂಬ ಹೇಳಿದ್ದೀನಿ, ದೇವಸ್ಥಾನದ ಬಗ್ಗೆ ಪೂರ್ತಿ ಮಾಹಿತಿನ ಕೊಟ್ಟಿದ್ದೆ. ಈಗ ಬನ್ನಿ ಮತ್ತೊಮ್ಮೆ ದೇವಸ್ಥಾನದ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗಿಂದ ಕತೆ ಹೇಳಿದ್ದು ಸ್ವಲ್ಪ ತಪ್ಪೋಗಿದೆ. ಸೊ ಅದು ನನ್ನ ಹಳೆ ವಿಡಿಯೋದಲ್ಲಿ ಎಲ್ಲ ಮಾಹಿತಿನೂ ಇದೆ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಅದ್ರಲ್ಲಿ ನೋಡ್ಬೋದು. ಹುತ್ತ ಬೆಳೆದ ನಂತರ ಏನಪ್ಪ ಅಂತಂದರೆ ಇಲ್ಲಿ ಬಳೆಯನ್ನು ಹಾಕಿದ್ದಾರೆ. ಅಂದರೆ ಅಮ್ಮನವ್ರಿಗೆ ಬಳೆ ಅಂದರೆ ಭಾಳ ಇಷ್ಟ. ಹಸಿರು ಬಳೆ, ಬಾಡದ ಮಲ್ಲಿಗೆ ಹೂವು, ಏನಪ್ಪ ಅಂತಂದ್ರೆ ಸೀರೆ ಅಂದರೆ ಭಾಳ ಇಷ್ಟ. ಹೆಣ್ಮಕ್ಳು ಹೆಂಗೆ ಹೆಸರು ಹೋಗ್ಲಿ ಮಲ್ಲಿಗೆ ಹೂವು, ಬಾಡದ ಹೂವು ಅಂತ ಹೆಂಗೆ ಇಷ್ಟ ನೋಡಿ, ಅಲ್ಲಿ ಅದೇ ರೀತಿ ಏನಪ್ಪ ಅಂತಂದ್ರೆ ಅಮ್ಮನವ್ರಿಗೆ ಅದೇ ರೀತಿ ಇಷ್ಟ. ಇದೇನು ಅರಿಕೆ ಮಾಡ್ಕೊಂಡು ಹೋಗ್ತಾರೆ ಸಂತಾನ ಬಗ್ಗೆ. ಮಂಗಳಕರ ಆಗಲಿಲ್ಲ ಅಂದರೆ ಜಾಬ್ ಸಿಗಬೇಕಂದ್ರೆ ಜಾಬ್ಸ್ನ ಫೀಸಾ ಪಾಸ್ಪೋರ್ಟ್ ಸಿಗ್ಬೇಕಂತಿದ್ರೆ, ಯಾರು ಉದ್ಯೋಗದಲ್ಲೇ ಸಿಗ್ಬೇಕಂತಿದ್ರೆ, ಉದ್ಯೋಗದಲ್ಲೇ ಹೇರ್ ಪೋಸ್ಟ್ ಆಗ್ಬೇಕಂತಿದ್ರೆ,
ಮತ್ತೇನಪ್ಪ ಅಂದ್ರೆ ಉದ್ಯೋಗ ಸಮಸ್ಯೆ ಐತಂದರೆ, ಮತ್ತೇನಪ್ಪ ಅಂದ್ರೆ ಯಾರಿಗಾರು ಆರೋಗ್ಯದ ತೊಂದರೆ ಐತಂದರೆ, ವಿದ್ಯಾರ್ಥಿ ತೊಂದರೆ ಐತಂದರೆ, ಮತ್ತೇನಪ್ಪ ಅಂತಂದ್ರೆ ಯಾರೋ ಹೊಸ ಸೈಟ್ ಗೀಟ್ ಮಾರ್ಬೇಕಂದ್ರೆ, ಸೈಟ್ ತೊಗೋಬೇಕಂತಿದ್ರೆ, ಸೈಟ್ ಏನಾರ ಮಾರ್ಬೇಕಂತ ಸೈಟ್ ತೊಗೋಬೇಕಂತಿದ್ರೆ, ಮತ್ತೇನಪ್ಪ ಅಂತಂದ್ರೆ ಹೊಸ ಮನೆಯೇ ಖರೀದಿ ಮಾಡ್ಬೇಕಂತಿದ್ರೆ ಇಲ್ಲಿ ಬಂದು ಅರಕೆ ಮಾಡ್ಕೊಂಡು ಹೋಗ್ತಾರೆ. ಅರಕೆ ಏನಪ್ಪ ಅಂತಂದ್ರೆ ಸಂತಾನ ಬಗ್ಗೆ ಆದ್ಮೇಲೆ ಮಗು ಜನಿಸಿದ ನಂತರ ಮಗುದು ಕೂದಷ್ಟು ಬಳೆನ ತುಲಾಭಾರ ಕೊಡ್ತೀವಿ ಅಂತ ಅರಕೆ ಮಾಡ್ಕೊಂಡು ಹೋಗ್ತಾರೆ. ಅನಂತರ ಮಂಗಲಕರ ಆದಮೇಲೆ ಜೋಡಿಲಿ ಬಂದು 1008 ಬಳೆ ಹಾಕಿ ಹುಡಿ ತುಂಬ ಹೋಗ್ತಾನೆ ಅಂತ ಅರಕೆ ಮಾಡ್ಕೊಂಡು ಹೋಗ್ತಾರೆ. ಜಾಬ್ ಆಗಿರ್ಬೋದು, ಜಾಬ್ ವೀಸಾ ಪಾಸ್ಪೋರ್ಟ್ ಆಗಿರ್ಬೋದು, ಮತ್ತೇನಪ್ಪ ಅಂದ್ರೆ ಜಾಬ್ ಅಪ್ಲಿಕೇಶನ್ ಆಗಿರ್ಬೋದು, ಉದ್ಯೋಗ ಸಿಗೋದಾಗಿರ್ಬೋದು, ಸೈಟ್ ಮಾರೋದಾಗಿರ್ಬೋದು, ಸೈಟ್ ತೊಗೊಂಡೋಗಿರ್ಬೋದು, ಮನೆ ಮಾರೋದಾಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಇದಕ್ಕೆಲ್ಲ ಏನಪ್ಪ ಅಂತಂದ್ರೆ ಬೆಳೆ ಅರಿಕೆ ಮಾಡ್ಕೊಂಡು ಹೋಗ್ತಾರೆ. ಬೆಳೆ ಕೊಟ್ಟರೆ ಬೆಳೆನ ಕೊಡ್ತಾರೆ. ತದನಂತರ ಏನಪ್ಪ ಅಂತಂದ್ರೆ ಅವರ ವೇಟ್ ಎಷ್ಟು ವೇಟ್ ಇರ್ತಾರೆ ಅಷ್ಟು ವೇಟ್ ಏನಪ್ಪ ತುಲಾಭಾರ ಮಾಡಿಸ್ತಾರೆ. ಅಲ್ಲಿ ಮೇಲೆ ತುಲಾಭಾರ ತಕ್ಕ ನೋಡಿದ್ರಿಲ್ಲ, ಒಂದು ಕಡೆ ಮುಗಿಸ್ತಾರೆ, ಒಂದು ಕಡೆ ತಂದೆ ಕರ್ತಾ ಐಟಮ್ ಇಟ್ಟು ಏನಪ್ಪ ಅಂದ್ರೆ ತುಲಾಭಾರ ಮಾಡ್ತಾರೆ. ತದನಂತರ ಏನಪ್ಪ ಅಂತಂದ್ರೆ ಇನ್ನು ವಾಹನ ಖರೀದಿ ಆದ್ಮೇಲೆ ಬಂದು ಏನಪ್ಪ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಬಂದು ಗಾಡಿ ಪೂಜೆ ಮಾಡಿಸ್ಕೊಂಡು ಏನಪ್ಪ ಅಂದ್ರೆ ಹಣಿಕೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತೇಳಿ ಹರಕೆ ಮಾಡ್ಕೊಂಡು ಹೋಗ್ತಾರೆ. ತದನಂತರ ಏನಪ್ಪ ಅಂತಂದ್ರೆ ವಿದ್ಯಾಭ್ಯಾಸ ಯಾರಿಗೆ ಏನು ತೊಂದರೆ ಇರ್ತಾರೆ ಅವರು ಬಂದು ಏನಪ್ಪ ಅಂದ್ರೆ ವಿದ್ಯಾಭ್ಯಾಸ ಎಲ್ಲ ಒಳ್ಳೆದಾದ್ಮೇಲೆ ಬಂದು 108 ಬೆಳೆ ಕೊಟ್ಟು 101 ಸುತ್ತ ಪ್ರದರ್ಶನ ಆಗಿಸ್ತಾರೆ ಅಂತೇಳಿ ಹರಕೆ ಮಾಡ್ಕೊಂಡು ಹೋಗ್ತಾರೆ. ತದನಂತರ ಏನಪ್ಪ ಅಂತಂದ್ರೆ ಈಗ ಆರೋಗ್ಯದಲ್ಲಿ ಏನು ತೊಂದರೆ ಐತೆ ಅವರು ಸಹ ಅಷ್ಟೇ, ಅವ್ರು ಎಷ್ಟು ವೇಟ್ ಇರ್ತಾರೆ ಅಷ್ಟು ವೇಟ್ ಅಕ್ಕಿ ಅದ್ರ ಅಕ್ಕಿ, ಸಕ್ಕರೆ ಗೋಧಿ ತುಲಾಭಾರ ಅಂತ ಎಷ್ಟು ವೇಟ್ ಇರ್ತಾರೆ ಅಷ್ಟು ವೇಟ್ ಅಂತ ಬಂದು ತುಲಾಭಾರ ಮಾಡಿಸ್ತಾರೆ. ತದನಂತರ ಏನಪ್ಪ ಅಂದ್ರೆ ಈ ರೀತಿ ಇಷ್ಟು ಇದೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಹುತ್ತು ಪ್ರಸಾದ ಮುತ್ತಿಗೆಯಾಗಿ ನೀಡ್ತೇವೆ. ಏನಪ್ಪ ಅಂದ್ರೆ ಅದು ಗುರುಗಳು ಮತ ಕೊಡೋದು ಮತ್ತು ಅವ್ರ ವಂಶಸ್ಥರು ಅಜ್ಜರು ಮತ್ತು ಅವ್ರ ಮೊಮ್ಮಕ್ಕಳು ಮಾತ್ರ ಕೊಡ್ತಕ್ಕದ್ದು, ನಾವ್ಯಾರ ಕೊಡೋ ಪರ್ಮಿಷನ್ ಇಲ್ಲ. ತದನಂತರ ಪಕ್ಕದಲ್ಲಿ ಪುರಾಣ ದೇವತೆ, ಇದರ ಪಕ್ಕದಲ್ಲಿ ಭೂತರಾಜ ದೇವಸ್ಥಾನದ ದರ್ಶನ ಮಾಡಿಕೊಡಿ. ಭೂತರಾಜ ಹೇಳ್ಬೇಕಂದ್ರೆ ಸಾರಾವದೆ ಕೋರ್ಟ್ ಕೇಸ ಮನೆ ಕಿರಿಕಿರಿ ಯಾರು ತೊಂದರೆ ಮಾಡ್ತಾರೆ, ಮಠ ಮಂತ್ರ ಮಾಡಿಸಿದ್ರೆ ಆಗುದಿರು ಮಾಡಿಸಿದ್ರೆ, ಗಂಡ ಐತಿ ಕಲೆ ಅಂತಂದ್ರೆ, ಡೈವರ್ಸ್ ದೇವಸ್ಥಾನ ಇತ್ತಂದ್ರೆ, ನಿಮಗ್ಯಾರ ದುಡ್ಡು ಕೊಡ್ಬೇಕಂದ್ರೆ ಅವರು ನಿಮಗೇನಾರ ದುಡ್ಡು ಕೊಡ್ಬೇಕಂತಿದ್ರೆ, ಮತ್ತು ಒಂದು ಬೇಗ ಕಳ್ತನಾಗಿದ್ರೆ, ಕಾರ್ ಕಳ್ತನಾಗಿದ್ರೆ, ಬೆಳ್ಳಿ ಬಂಗಾರ ವಸ್ತುಗಳನ್ನ ಕಳ್ತನಾಗಿದ್ರೆ ಇಲ್ಲ ಅಲ್ಲೇ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಮಾಯ ಮತ್ತು ಮಾಟ ಮಂತ್ರ ಏನಾರು ಇತ್ತಂದ್ರೆ ಅಲ್ಲೇ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಹರಕೆ ಹಿಡಿಯೋದ್ರ ಮೇಲೆ ಬಂದು 1 kg ಕುಂಬಳಕ್ಕೆ 1 kg ಕುಂಕುಮ ಕೊಡ್ತಾರೆ. 5 kg ಕುಂಬಳಕ್ಕೆ 3 kg ಕುಂಕುಮ ಸಣ್ಣ ತುಷ ಕೊಡ್ತಾರೆ. ಭಕ್ತಿ ಪರ ಕೊಟ್ಟರು ಬೆಳೆ ತುಷ ಬೆಳೆ ಬಂದು ಮಾಡಿಸ್ಕೊಡ್ತಾರೆ. ಈ ರೀತಿ ಇರುತ್ತೆ. ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಹರಕೆ ಉಂಡೆ ಅಂತ. ಏನು ಮಾಡಬೇಕು ಅಂತೆಲ್ಲ ನಾನು ಹೇಳಿರಲಾಗಿತ್ತು. ಇಲ್ಲಿ ಆಲ್ರೆಡಿ ಈಗ ಭಟ್ರು ಹೇಳಿದಾಗೆ ನಿಮ್ಗೇನಾದರೂ ಒಂದು ಸಾಲ ಆಗಿರ್ಬೋದು ಅಥವಾ ನಿಮ್ಗೇನಾದರೂ ಕೋರ್ಟ್ ಕೇಸ್ ಆಗಿರ್ಬೋದು, ಚಿನ್ನ ಕಳೆದೋಗಿರೋದು, ಗಾಡಿ ಕಳೆದೋಗಿರೋದು, ಏನೇ ಇದ್ರೂ ಕೂಡ ಇದ್ರೊಳಗೆ ಬರೆದು ಹಾಕ್ಬೋದು. ಹಾಗೆ ನಿಮ್ಗೆ ಏನಾದರೂ ಆಸೆ ಇದ್ರೂ ಕೂಡ ಇದನ್ನು ಕೂಡ ಬರಿಬೋದು ಅಂತೆ. ಅಂದರೆ ಅದು ನೆರವೇರುತ್ತೆ ಈ ಹರಕೆ ಉಂಡೆ ಒಳಗೆ. ಇದಿಷ್ಟು ಪೇಪರ್ಸ್ ಏನಿದೆ ಅಲ್ಲ, ಇದಿಷ್ಟು ಹರಕೆಗಳು ಬಂದಿರೋಂತಹ ಭಕ್ತಾದಿಗಳು ಅವ್ರಿಗೆ ಏನು ಇಷ್ಟ ಅದನ್ನು ಬರ್ದು ಅಲ್ಲಿ ಹಾಕಿರುವಂಥ ಈಡೇರಿಸಿದ್ರೆ 1 kg ಕುಂಬಳಕಾಯಿ 1 kg ಕುಂಕುಮ ತಂದು ದೇವರಿಗೆ ನೈವೇದ್ಯ ಮಾಡೋದಷ್ಟೇ. ಆಯ್ಚೂರಲ್ಲಿ ಎಲೆಗೊಂದು ಕಾಯಿ, ಮನೆಗೊಂದು ಮರ, ಎಲೆಗೊಂದು ಕಾಯಿ. ನೋಡಿ ಎಷ್ಟು ಚಂದ. ಭಾಳ ಚಂದ ಇದೆ ನೋಡಿ. ಆ ಮಾವಿನ ಗಿಡ ಆಕ್ಚುಲಿ ಎಷ್ಟು ದೊಡ್ಡದಪ್ಪ ಅದು, ಎಷ್ಟು ಸಣ್ಣ ಗಿಡದಲ್ಲಿ ಎಷ್ಟು ಮಾವಿನಕಾಯಿ ಆಗಿದೆ, ಇನ್ನೂ ಎಷ್ಟು ಹೂವು ಬಿಟ್ಟಿದೆ. ನೋಡಿ ಈ ಪಪ್ಪಾಯಿ ಇಲ್ಲಿ ಏನು ಬೆಲೆ ಇಲ್ಲ, ಈ ಪಪ್ಪಾಯಿ ಎಲ್ಲ ಬಿಡಿ ಬೆಲೆ ಇಲ್ಲ ಅಮ್ಮ. ಇನ್ನು ನಾನು ಹೋದ ಸಲನೇ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದೊಳಗೆ, ಇಲ್ಲಿ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ಹಾಗೆ ರಾತ್ರಿ ಊಟ ಎಲ್ಲ ವ್ಯವಸ್ಥೆ ಇದ್ದಾರೆ. ಸೊ ಬನ್ನಿ ಈಗ ಊಟಕ್ಕೆ ಹೋಗೋ ಟೈಮ್ ಆಯಿತು. ನೋಡ್ತಾ ಇದ್ದೀರಾ ಇದು ಫಂಕ್ಷನ್ ಹಾಲ್. ಇಲ್ಲಿ ಎದುರುಗಡೆ ಬರ್ತಾ ಇದ್ದೀರಾ, ಇದೇ ಊಟದ ಹಾಲಲ್ಲಿ ಎಷ್ಟು ಜನ ಇದ್ರೆ ಗೊತ್ತಿಲ್ಲ. ಇನ್ನೂ ಏನು ಫಂಕ್ಷನ್ ಇಲ್ಲ, ಎಲ್ಲ ರೆಸ್ಟ್ ತಗೊಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ಬೋದು. ಸೊ ಇಷ್ಟೆಲ್ಲ ಜನ ಜೈ. ಅಲ್ಲಿ ಫಂಕ್ಷನ್ ಆಗೋವಂಥ ಸ್ಥಳ. ಇನ್ನು ನಾವು ಹೋಗ್ತಾ ಇದ್ದೀವಿ ಊಟದ ಹಾಲಿಗೆ. ಸೊ ಇದು ಊಟದ ಹಾಲು. ಸಿಕ್ಕಾಪಟ್ಟೆ ಜನ ಇದ್ದರು. ಜನ ಅಂತೂ ನೀವು ನೋಡ್ತಾ ಇದ್ದೀರಾ, ಎಷ್ಟು ಹೊತ್ತಾದರೂ ಕೂಡ ಅಷ್ಟೇ ಜನ ಇದ್ರಂತೆ. ಬೆಳಗಿಂದ ಅಷ್ಟೇ ಜನ ಬರ್ತಾಯಿದ್ರು ಅಂದರು. ಬನ್ನಿ ಈಗ ಊಟಕ್ಕೆ ಹೋಗೋಣ. ಸೊ ಫೈನಲಿ ಊಟ ಹಾಕಿಸ್ಕೊಂಡಿದ್ವಿ. ಅಮ್ಮನವರ ಪ್ರಸಾದ ಬಂದಿರುವಂತಹ ಎಲ್ಲರಿಗೂ ಬಂದಂಥವರಿಗೆ ಅನ್ನ ಪ್ರಸಾದ ಕೊಟ್ಟು ಹಸುನ ಈ ಊಟ ಮಾಡ್ತಾ ಇದ್ದೀವಿ. ಅಲ್ಲ ಅದು ನಮ್ಮ ಮೇಡಮ್ ಮನೆ ಚಾರ್ಜರ್ ಅಲ್ಲ, ಸಿರ್ಸಿ ಮನೆ ಯೂಟ್ಯೂಬ್
ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಇಷ್ಟೊತ್ತು ಗಂಟ ನೀವಿದ್ದಿದ್ದು ನನ್ನ ಜೊತೆಗೆ ವಡಂಬೈಲಲ್ಲಿ, ಹಾಗೆ ಜೋಗ ಜಲಪಾತದ ಹತ್ರ. ಆಮೇಲೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸಪೋಸ್ ನನ್ನ ಕಡೆಯಿಂದ ಇನ್ನೂ ಏನಾದರೂ ನಿಮಗೆ ದೇವಸ್ಥಾನದ ಕಥೆ ಎಲ್ಲ ಪೂರ್ತಿಯಾಗಿ ಎಲ್ಲ ಡೀಟೇಲ್ಸು ಬೇಕಾದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಒಳಗೆ ಆಲ್ರೆಡಿ ನಾನು ವಿಡಿಯೋ ಲಿಂಕ್ನ ಹಾಕಿರ್ತೀನಿ. ಅದೇ ಲಿಂಕಲ್ಲಿ ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಸೊ ಮಚ್.